ಹಾಯ್, ಒಂದು ಹೊಸ ವಿಡಿಯೋ ಹೇಗೆ ಅಂದರೆ ನಂದೇ ಆದ ಜಿಮ್ ಇದೆ ಫಿಟ್ನೆಸ್ ಹೆಡ್ಸ್ ಅಂತ. ಈಗ ಜಿಮ್ ಒಳಗೆ ಹೋದಾಗ ಪೀಕ್ ಅವರ್ಸಲ್ಲಿ ಹೇಗೆ ಬಿಗಿನರ್ಸು ಮತ್ತು ಸುಮಾರು ಜನ ಮಿಸ್ಟೇಕ್ಸ್ ಮಾಡ್ತಿರ್ತಾರೆ ವರ್ಕೌಟಲ್ಲಿ. ಅವ್ರು ಮಾಡೋ ವರ್ಕೌಟಲ್ಲಿ ಪಾಸ್ಚರ್ ರಾಂಗ್ ಇರುತ್ತೆ. ಸೊ ಜನರಲ್ ಆಗಿ ಹಾಗೆ ವಿಸಿಟ್ ಕೊಟ್ಬಿಟ್ಟು ಏನಾಗ್ತಿದೆ ಒಳಗೆ ಅಂತ ನೋಡ್ಕೊಂಬರೋಣ. ಓಕೆ, ಪ್ಲೀಸ್ ಕಮ್. ಈಗ ನೀವು ವರ್ಕೌಟ್ ಮಾಡ್ತೀರಾ, ಮಾಡಿ ಹಾಗೆ. ಹಾಂ, ಏನು ಮಾಡ್ತೀರಾ ವರ್ಕೌಟು? ಹ್ಯಾಮರ್ ಕರ್ಲ್. ನೀನೇನು ಮಾಡ್ತಿದ್ಯಪ್ಪ? ಬೈಸೆಪ್ ಕರ್ಲ್. ಸೊ ಹ್ಯಾಮರ್ ಕರ್ಲ್ ಮಾಡ್ಬೇಕಾರೆ ನಾನು ಮಿಸ್ಟೇಕ್ಸ್ ಎಲ್ಲ ಆಮೇಲೆ ಹೇಳ್ತೀನಿ. ನಮ್ಮ ಹುಡುಗ ಹೇಗೆ ಮಾಡ್ತೀನಿ ನೋಡಪ್ಪ. ಸ್ಟ್ರೈಟಾಗಿ ನಿಂತ್ಕೋಬೇಕು, ಚೆಸ್ಟ್ ರೈಸ್ ಮಾಡಬೇಕು, ಬರೀ ಜಸ್ಟ್ ನೋಡು ಬೈಸೆಪ್ ಮೇಲೆ ಫೋಕಸ್ ಮಾಡಬೇಕು. ಬ್ರೀತಿಂಗ್ ಮೆಥಡ್ ಹೆಂಗಿದೆ? ಉಲ್ಟಾ ಮೇಲೆ ಎತ್ಬೇಕಾದ್ರೆ ಬ್ರೀತ್ ಔಟ್ ಮಾಡಬೇಕು, ಕೆಳಗೆ ಬಿಡ್ತಾ ಬ್ರೀತ್ ಇನ್ ಮಾಡಬೇಕು. ಗಾಟ್ ಇಟ್? ಮಿಸ್ಟೇಕ್ಸ್ ಬನ್ನಿ. ಸೊ ನೆಕ್ಸ್ಟ್ ಇದು ಪುಲ್ ಓವರ್. ಬೇಸಿಕಲಿ ಪುಲ್ ಓವರ್ ಬ್ಯಾಕಿಗೆ ಮಾಡೋದು, ಹಾಗೆ ಚೆಸ್ಟ್ ಫೋಕಸ್ ಮಾಡಿ ಚೆಸ್ಟ್ನ ಕಾಂಟ್ರಾಕ್ಟ್ ಮಾಡಿ ಮಾಡಿದ್ರೆ ಆಗುತ್ತೆ. ಬಟ್ ಇಲ್ಲೇನು ಮಿಸ್ಟೇಕ್ ಆಗ್ತಿದೆ ಹೇಳ್ತೀನಿ ನೋಡಪ್ಪ. ಇವಾಗ ಏನು ಮಾಡ್ತಿದ್ಯಾ? ಇವು ಹಿಂದೆ ಹೋಗ್ತಾ ಎಲ್ಬೋಸ್ನ ಫೋಲ್ಡ್ ಮಾಡು, ಸ್ಲೈಡ್ಲಿ ಫೋಲ್ಡ್ ಮಾಡಿ ಹಿಂದಕ್ಕೆ ತಗೊಂಡು ಮೇಲ್ ಬರ್ತಾ ಬ್ರೀತ್ ಔಟ್ ಮಾಡಿ ಚೆಸ್ಟ್ನ ಟೈಟ್ ಮಾಡಬೇಕು. ದೆನ್ ಅಗೇನ್ ಸೇಮ್ ಮಾಡು, ರಿಪೀಟ್ ಸೇಮ್. ಎಲ್ಬೋ ಫೋಲ್ಡ್, ಗೋಯಿಂಗ್ ಬ್ಯಾಕ್, ಕಮ್ ಅಪ್, ಬ್ರೀತ್ ಔಟ್ ಆ್ಯಂಡ್ ಚೆಸ್ಟ್ ಟೈಟ್. ಸೊ ಈಗ ಎಲ್ಲರೂ ಹೇಗೆ ಜಿಮ್ಮಲ್ಲಿ ಒಂದೊಂದಾಗಿ ಮಿಸ್ಟೇಕ್ ಮಾಡ್ತಾ ಇರ್ತಾರೆ ನೋಡಿ. ಎಲ್ಲರೂ ಅವ್ರಿಗೇನೋ ಒಂದು ತಿಳ್ಕೊಂಬಂದಿರ್ತಾರೆ, ಟ್ರೈನರ್ ಹೇಳ್ಕೊಟ್ಟಿದ್ರು, ಎಲ್ಲೋ ಒಂದು ಕಡೆ ಮಿಸ್ಟೇಕ್ಸ್ ಇರುತ್ತೆ. ಸೊ ಆ ಕರೆಕ್ಷನ್ಸ್ ನಾನು ಮಾಡ್ತಾ ಇದ್ದೀನಿ, ಬನ್ನಿ. ಈಗ ಇವರು ಡೂಯಿಂಗ್ ಸ್ಕ್ವಾಟ್ ವಿತ್ ಓವರ್ ಹೆಡ್ ಪ್ರೆಸ್. ಇದು ಶೋಲ್ಡರ್ಸ್ ಅಂಡ್ ಲೆಗ್ಸ್ ವರ್ಕೌಟ್ ಅಂದರೆ ಫುಲ್ ಬಾಡಿ ಟ್ರೈನಿಂಗ್ ಥರ ಆಗುತ್ತೆ. ಸೊ ಇದನ್ನ ಏನಕ್ಕೆ ಮಾಡಬೇಕು ಅಂದರೆ, ಇದು ವೆನ್ ವಿ ಟ್ರೈನ್ ಫಾರ್ ಮೋರ್ ಕ್ಯಾಲರಿ ಬರ್ನಿಂಗ್ ವರ್ಕೌಟ್, ಜಾಸ್ತಿ ಕ್ಯಾಲರಿ ಬರ್ನ್ ಮಾಡಬೇಕು, ಫ್ಯಾಟ್ ಬರ್ನ್ ಮಾಡಬೇಕು ಅಂದಾಗ ಈ ಥರ ಟ್ರೈನಿಂಗ್ ಮಾಡ್ತೀವಿ. ಇದರಲ್ಲಿ ಓವರ್ ಆಲ್ ಸ್ಟ್ರೆಂತ್ನಿಂಗ್ ಕೂಡ ಕಂಡೀಷನಿಂಗ್ ಕೂಡ ಆಗುತ್ತೆ. ಸೊ ಈಗ ಹೆಂಗೆ ನಾವು ಪ್ರತಿದಿನ ಮನೆಯಲ್ಲಿ ಏನಾದರೂ ಕೆಲಸ ಮಾಡ್ಬೇಕಾದ್ರೆ ಬಕೆಟ್ ಎತ್ತೀವಿ, ಏನೋ ಒಂದು ಎದೊಳ್ಬೇಕಾರೆ ಅಥವಾ ಇನ್ನೊಂದು ಏನೋ ಒಂದು ಕೆಲಸ ಮಾಡ್ಬೇಕಾದ್ರೆ ಸಡನ್ ನಿಮ್ಗೆ ಎಲ್ಲೊಂದು ಕಡೆ ಕ್ಯಾಚ್ ಆಗುತ್ತೆ, ಪೇನ್ ಆಗುತ್ತೆ ಅಂದಾಗ ಈ ಥರ ವರ್ಕೌಟ್ಗಳು ಮಾಡೋದ್ರಿಂದ ಆ ಥರ ಏನು ಪಾಸ್ಚರ್ ಕರೆಕ್ಷನ್ ಆಗ್ತದೆ, ಬ್ಯಾಕ್ ಸ್ಟ್ರೆಂಥನ್ ಆಗುತ್ತೆ, ಲೋವರ್ ಬಾಡಿ ಸ್ಟ್ರೆಂಥನಿಂಗ್ ಆಗುತ್ತೆ, ಹಾಗೆ ಓವರ್ ಆಲ್ ಬಾಡಿ ವರ್ಕೌಟ್ ಕೂಡ ಆಗುತ್ತೆ, ಫ್ಯಾಟ್ ಬರ್ನ್ ಕೂಡ ಆಗುತ್ತೆ ಅಂತ. ಫಂಕ್ಷನಲ್ ಟ್ರೈನಿಂಗ್ ಅಂತ ಹೇಳಿದಾಗ ಈ ಪರ್ಟಿಕ್ಯುಲರ್ ವರ್ಕೌಟ್ನ ನೀವು ಮಾಡ್ಬೋದು. ಹಾಗೆ ದೇರ್ ಆರ್ ಸೋ ಮೆನಿ ಅದರ್ ಫಂಕ್ಷನಲ್ ಟ್ರೈನಿಂಗ್ ವರ್ಕೌಟ್. ಇದು ಒಂದು ಪಾರ್ಟ್. ಓಕೆ, ಸೊ ಇಲ್ಲಿಗೆ ಬರೋಣ. ಸೊ ನಮ್ಮ ಹುಡುಗ ಲ್ಯಾಟ್ ಪುಲ್ ಡೌನ್ ಮಾಡ್ತಿದ್ದಾರೆ. ಮಾಡಿ ಲ್ಯಾಟ್ ಪುಲ್ ಡೌನ್ ಮಾಡಿ. ಹಾಂ, ಈಗ ಇಲ್ಲಿ ನೋಡಿ, ಇಲ್ಲಿ ಮಿಸ್ಟೇಕ್ ಇದೆ. ಪುಲ್ ಮಾಡ್ಬೇಕಾದ್ರೆ ನೀವು ಮಾಡ್ತೀರಿ ಎಂಟೈರ್ ಬಾಡಿನ ಹಿಂದೆ ಪುಲ್ ಮಾಡ್ತಿದ್ದಾರೆ, ಬಟ್ ಈಸ್ ನಾಟ್ ಫೋಕಸಿಂಗ್ ಆನ್ ಯುವರ್ ಲ್ಯಾಟ್ ಮಸಲ್. ಇಲ್ಲಿ ಪುಲ್ ಮಾಡೋದ್ರ ಬಗ್ಗೆ ಮಾತ್ರ ಫೋಕಸ್ ಮಾಡ್ತಿದ್ದಾರೆ. ಈಸ್ ನಾಟ್ ಆಕ್ಚುಲಿ ಮಾನಿಟರಿಂಗ್ ಹಿಸ್ ಮೂವ್ಮೆಂಟ್. ವೆಯ್ಟ್ ಕಮ್ಮಿ ಮಾಡ್ಕೊಳ್ಳಿ, ಇನ್ನೂ ಕಮ್ಮಿ ಮಾಡಿ. ಗೋ ಫಾರ್ 30 kg. ಇವಾಗ ಕೂತ್ಕೋ. ಸೊ ಇಟ್ಸ್ ವೆರಿ ಸಿಂಪಲ್. ಬಾಡಿ ಮೂವ್ಮೆಂಟ್ ಕಮ್ಮಿ ಇರಬೇಕಾಗ್ತದೆ. ಇಲ್ಲಿ ಆ ಮೂವ್ಮೆಂಟ್ ಮಾತ್ರ ಅಂದ್ರೆ ನಿಮ್ಮ ಚೆಸ್ಟ್ ಪುಲ್ ಮಾಡ್ಕೋಬೇಕು, ಬ್ಯಾಕ್ನ ನ್ಯೂಟ್ರಲ್ ನೋಡಿ. ಬಾಡಿ ಬೆಂಡ್ ಆಗಬಾರ್ದು. ಬಾಡಿ ಆದಷ್ಟು ಎಲ್ಲರೂ ಮಾಡೋ ಮಿಸ್ಟೇಕ್ ಏನಂದ್ರೆ ಲ್ಯಾಟ್ ಪುಲ್ ಡೌನ್ ಅಲ್ಲಿ ಎಂಟೈರ್ ಬಾಡಿನ ಹಿಂದಕ್ಕೆ ತಗೊಂಡ್ಬಂದ್ಬಿಡ್ತಾರೆ, ಪುಲ್ ಮಾಡೋದ್ರ ಮೇಲೆ ಫೋಕಸ್ ಮಾಡ್ತಾರೆ ಹೊರತು ವರ್ಕೌಟ್ ಆಗೋದ್ರ ಮೇಲೆ ಫೋಕಸ್ ಮಾಡಲ್ಲ. ಬೇಸಿಕಲಿ ಈಗ ನೋಡಿ, ಈ ಸಿಟ್ಟಿಂಗ್ ಸ್ಟ್ರೈಟ್ ನಾವು ಈ ಕಮ್ಮಿ weight ಯೂಸ್ ಮಾಡೋದ್ರಿಂದ ಪ್ರಾಪರ್ ಮೂವ್ಮೆಂಟ್ಸ್ ಇದೆ. ಹಾಗೆ when is pulling onto the chest, your back muscles are contracting. So breathing method ಹೇಗಿದೆ? ಮೇಲ್ ಬಿಡ್ತಾ ಬ್ರೀತ್ ಇನ್ನ, ಬ್ರೀತ್ ಔಟಾ? ಮೇಲ್ ಬಿಡ್ತಾ ಬ್ರೀತ್ ಇನ್, ಫುಲ್ ಮಾಡ್ತಾ ಬ್ರೀತ್ ಇನ್, ಫುಲ್ ಮಾಡ್ತಾ ರಾಂಗ್, ಫುಲ್ ಮಾಡ್ತಾ ಬ್ರೀತ್ ಔಟ್, ರಿಲೀಸ್ ಮಾಡ್ತಾ ಬ್ರೀತ್ ಇನ್, ಫುಲ್ ಇಟ್. ಓಕೆ, ಎಸ್. ಎಲ್ಲರೂ ಮಾಡೋ ಕಾಮನ್ ಮಿಸ್ಟೇಕ್, ಯು ಆರ್ ಲಿಫ್ಟಿಂಗ್, ಪುಲ್ಲಿಂಗ್, ಪುಷಿಂಗ್ ಏನೇ ಇದ್ರೂ ಬ್ರೀತ್ ಔಟ್ ಮಾಡಬೇಕು. ಆಪೋಸಿಟ್ ಸೈಡ್ ಯು ಶುಡ್ ಬ್ರೀತ್ ಇನ್. ಗಾಟ್ ಇಟ್? ಥ್ಯಾಂಕ್ ಯು.